ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಒಂದು ಪುಸ್ತಕದ ಕಥೆಯನ್ನು ನಿಮ್ಮೊಂದಿಗೆ ಹೇಳೋಣ ಅಂತ ಇಷ್ಟಪಡ್ತೀನಿ. ಈ ಪುಸ್ತಕದ ಹೆಸರು ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ, ಮತ್ತು ಇದನ್ನು ಬರೆದವರು AR ಮಣಿಕಾಂತ್ರವರು. ಇಂದು ನಾನು ಓದುತ್ತಿರುವ ಕಥೆಯ ಹೆಸರು ಅಮ್ಮ. ಈ ಪುಸ್ತಕದಲ್ಲಿ 2ನೆಯ ಕಥೆಯಾಗಿದೆ. ಹಲಸೂರಿನ ಸೋಮೇಶ್ವರ ದೇವಸ್ಥಾನದ ಹತ್ರ ರಾಮುನ ಮನೆ ಇತ್ತು. ತನ್ನ ತಾಯಿ ಮಾತ್ರ ಅಲ್ಲಿದ್ದರು, ಏಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ಆತ ತನ್ನ ತಂದೆನ ಕಳೆದುಕೊಂಡಿದ್ದ. ವಿಧವೆ ಆಗಿದ್ದ ತಾಯಿಗೆ ಒಂದು ಕಣ್ಣು ಕೂಡ ಇರಲಿಲ್ಲ. ಅವರಿವರ ಮನೆಯ ಕೆಲಸ ಮಾಡಿ ತನ್ನ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು, ಒಬ್ಬನೇ ಅಲ್ವಾ ಅಂತ ತುಂಬ ಆಸೆನ ಹೊತ್ತಿದ್ಲು ಆ ತಾಯಿ. ಮಗ ಅಂದರೆ ತುಂಬ ಪ್ರೀತಿ ಆ ತಾಯಿಗೆ. ಮಗನ ಶಾಲೆಗೆ ಕಳಿಸ್ಬೇಕು, ಎಲ್ಲರಂತೆ ಟಾಟಾ ಬಾಯ್ ಬಾಯ್ ಮಾಡಿ ಬರಬೇಕು ಎನ್ನುವ ಆಸೆ ಅವಳಿಗೆ ತುಂಬ ಇತ್ತು. ಆದರೆ ನಮ್ಮ ರಾಮುವಿಗೆ ಅಮ್ಮ ಚೆನ್ನಾಗಿಲ್ಲ, ಕುರೂಪಿಯಾಗಿದ್ದಾಳೆ, ಕಣ್ಣಿಲ್ಲ ಎನ್ನೋ ಕೊರಗು ಮನಸ್ಸಲ್ಲೇ ಉಳಿದಿತ್ತು. ಒಂದಿನ ಹೀಗೆ ತಾಯಿ ಮಗನ್ನ ಸ್ಕೂಲಿಗೆ ಬಿಡಕ್ಕಂತ ಹೋದಾಗ ರಾಮುವಿನ ಸ್ನೇಹಿತರೆಲ್ಲರೂ ಅವನಿಗೆ ಗೇಲಿ ಮಾಡಿಬಿಡ್ತಾರೆ. ಅದರಿಂದ ಅವನಿಗೆ ತುಂಬ ಬೇಜಾರಾಗುತ್ತೆ. ಹಾಗೆ ಇವೆಲ್ಲವೂ ಮನಸ್ಸಲ್ಲಿ ಉಳಿದೋಗುತ್ತೆ ಅಮ್ಮ ಕುರೂಪಿ ಅಂತ. ಇದರಿಂದ ರಾಮು ತಾಯಿ ಜೊತೆ ಮಾತೇ ಬಿಡ್ತಾನೆ. ಇನ್ನೇನು ಓದೋ ಕಡೆ ಗಮನ ಹರಿಸ್ತಾನೆ, ತುಂಬ ಚೆನ್ನಾಗಿ ಓದ್ತಾನೆ. ಹಾಗಾಗಿ ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷೆ ಬರೆದು ಪಾಸ್ ಕೂಡ ಆಗ್ತಾನೆ. ಆ ಶಾಲೆಗೆ ಸೇರಿದ್ದೋ ರಾಮುನ ಒಂದು ಅದೃಷ್ಟನೇ ಬದಲಾಗ್ಬಿಡುತ್ತೆ. ರಾಮು ತುಂಬ ಚೆನ್ನಾಗಿ ಓದ್ತಿರ್ತಾನೆ, ರ್ಯಾಂಕ್ ಮೇಲೆ ರ್ಯಾಂಕು ಹೀಗೆ ತಗೊಳ್ತಾನೇ ಹೋಗ್ತಾನೆ. ಹೀಗೆ ಡಿಗ್ರಿ ಮುಗಿಸ್ತಾನೆ. ಡೆಲ್ಲಿಯ ಒಂದು ದೊಡ್ಡ ಕಂಪನಿಯಲ್ಲಿ ಅವನಿಗೆ ಕೆಲಸ ಕೂಡ ಸಿಗುತ್ತೆ. ಅಲ್ಲಿ ಒಬ್ಬ ಗಣ್ಯರ ಮಗಳನ್ನು ರಾಮು ಮದುವೆಯಾಗುತ್ತಾನೆ. 2 ವರ್ಷ ಕಳೆದ ನಂತರ ರಾಮು ತಂದೆ ಆಗುತ್ತಾನೆ. ಈ ಮಧ್ಯೆನೇ ಅವನಿಗೆ ಯಾವುದೋ ಒಂದು ಪ್ರಶಸ್ತಿ ಕೂಡ ಸಿಕ್ಕು ಅದು ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಆಗಿಬಿಡತ್ತೆ. ಒಂದು ದಿನ ರಾಮು ತನ್ನ ಮಕ್ಕಳನ್ನ ಆಟ ಆಡಿಸ್ತಾ ಕೂತಿರ್ತಾನೆ ಮನೆಯಲ್ಲಿ. ಗೇಟ್ನ ಬಳಿ ಒಂದು ಹೆಂಗಸಿನ ನೆರಳನ್ನು ನೋಡ್ದಂಗೆ ಆಗುತ್ತೆ. ರಾಮುಗೆ ಅನುಮಾನ ಬರುತ್ತೆ, ತನ್ನ ಕುರುಡಿ ತಾಯಿ ಬಂದಿರಬಹುದಾ ಅಂತ. ನೋಡಿದರೆ ಅವಳೇ ಬಂದಿರುತ್ತಾಳೆ. ಕಡೆಗೆ ತಾಯಿ ಮೇಲೆ ಕೂಗಾಡಿ ಚೀರಾಡಿ, ಮಕ್ಕಳು ನಿನ್ನನ್ನು ನೋಡಿದ್ರೆ ಹೆದರ್ಕೊಳ್ತಾರೆ, ಮೊದಲಿನಿಂದ ಹೋಗು ಅಂತ ಚೆನ್ನಾಗಿ ಬೈದು ಕಳಿಸಿಬಿಡ್ತಾನೆ. ಆ ಒಂಟಿ ಕಣ್ಣಿನ ಅಮ್ಮ ಅಳುತ್ತಲೇ ಅಲ್ಲಿಂದ ಹೋಗಿಬಿಡ್ತಾಳೆ. ಮುಂದಿನ ದಿನಗಳಲ್ಲಿ ರಾಮು ಮತ್ತೆ ಬೆಂಗಳೂರಿಗೆ ಬರಬೇಕಾಗತ್ತೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಬಳಿ ಕೂತು ಯೋಚನೆ ಮಾಡ್ತಾನೆ, ನಮ್ಮೂರು ಇನ್ನೂ ಹಾಗೇ ಇರ್ಬೋದಾ? ನಮ್ಮಮ್ಮ ಕುರೂಪಿ ಅಮ್ಮ ಹಾಗೇ ಇದ್ದಾಳಾ, ಹೇಗಿದ್ದಾಳೆ? ಈ ರೀತಿಯೆಲ್ಲ ಆಲೋಚನೆ ಬರೋಕ್ಕೆ ಶುರುವಾಗುತ್ತೆ. ಒಮ್ಮೆ ನೋಡಿಕೊಂಡು ಬರೋಣ ಅಂತ ರಾಮು ಊರಿಗೆ ಹೋದಾಗ ಅಲ್ಲೊಬ್ಬರು ರಾಮುವಿನ ಕೈಗೆ ಒಂದು ಚೀಟಿಯನ್ನು ಕೊಡುತ್ತಾರೆ. ಅದರಲ್ಲಿ ಹೀಗೆ ಬರೆದಿತ್ತು, ಕಂದ, ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ, ಕ್ಷಮಿಸಿಬಿಡು ಚಿನ್ನ. ನಿಂಗೆ ಗೊತ್ತಿದೆಯಲ್ಲಪ್ಪ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನದೇ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿ ಬಿಟ್ಟೆ. ದೆಹಲಿಗೆ ಹೋದೆ, ಅಷ್ಟೆತ್ರ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆನೂ ಆದೆ. ಒಮ್ಮೆ ನಿನ್ನ ಸಂಸಾರವನ್ನು ಈ ಒಕ್ಕಣ್ಣಿನ ಕಣ್ತುಂಬನೇ ನೋಡಬೇಕೆಂದು ದೆಹಲಿಗೆ ಬಂದೆ. ಕನ್ನಡ ಬಿಟ್ಟರೆ ಬೇರೆ ಭಾಷೆ ಯಾವುದೂ ಬರದ ನಾನು ದೆಹಲಿಗೆ ಬಂದು ಇಲ್ಲಿ ವಾರಗಟ್ಟಲೆ ಅಬ್ಬೆಪಾರಿಯಾಗಿ ಅಲ್ದುಬಿಟ್ಟೆ ಕಣಪ್ಪ. ಹೇಗೋ ನಿನ್ನ ಮನೆ ಹುಡುಕ್ತೆ, ಅದೊಂದು ದೊಡ್ಡ ಸಾಹಸನೇ ಆಗಿತ್ತು ಬಿಡು. ಕಂದ, ನಿನ್ನ ಹತ್ರ ಒಂದು ಸತ್ಯ ಹೇಳಲ್ಲ. ನೀನು 1ನೇ ಕ್ಲಾಸಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟು ಜೋರಾಗಿದೆ ಅಂತ ಡಾಕ್ಟ್ರು ಹೇಳಿದ್ರು. ನಿನ್ನ ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗ್ಬಿಟ್ಟಿದೆ, ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣವನಾಗ್ಬಿಡ್ತಾನೆ ಅಂತ ಡಾಕ್ಟ್ರು ಹೇಳಿಬಿಟ್ರು. ನನ್ನ ಮಗನಿಗೆ ಒಕ್ಕಣ್ಣೆ? ಅಯ್ಯೋ ಬೇಡ ಬೇಡ ಅಂತ ಡಾಕ್ಟ್ರಿಗೆ ಕೈ ಮುಗಿದು ಕಾಲು ಹಿಡಿದು ಗೋಳಾಡಿ ಬೇಡಿಕೊಂಡು, ನಂದೇ ಒಂದು ಕಣ್ಣನ್ನು ನನ್ನ ಮಗನಿಗೆ ಹಾಕಿಬಿಡಿ, ಜೋಡಿಸಿ ಅಂತ ಕೈ ಮುಗಿದು ಕೇಳ್ಕೊಂಡೆ ಕಣಪ್ಪ. ನಾನಿವತ್ತೋ ನಾಳೆನೋ ಸಾಯೋ ಹೆಂಗಸು, ನನಗ್ಯಾಕೆ ಒಂದು ಕಣ್ಣಿದ್ರೂ ಸಾಕು ಡಾಕ್ಟ್ರೇ ಅಂದೆ. ಆನಂತರ ಆಪ್ರೇಷನ್ ಕೂಡ ಮಾಡಿದ್ರು. ಇದನ್ನು ನಾನು ಸಾಯೋವರೆಗೂ ನಿನ್ನ ಹತ್ರ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಈಗ ಸತ್ತೋಗ್ತಾ ಇದ್ದೀನಿ, ಈಗಲಾದರೂ ಕೇಳ್ತಾ ಇದ್ದೀನಿ ಕಂದ, ಒಂದೇ ಒಂದು ಸಲ ನನ್ನನ್ನು ಅಮ್ಮ ಅನ್ನು.
ಅಮ್ಮ ಅಂತ ಕರೆಸ್ಕೋಬೇಕು ಅಂತ ನನ್ನದೊಂದು ದೊಡ್ಡ ಆಸೆ ಆಗಿದೆ ಮಗನೇ. ನೀನು ಯಾವಾಗಲೂ ಅಳಬಾರ್ದು ಮಗನೇ. ನಿನ್ನ ಕಣ್ಣೊಳಗೆ ನಾನಿರುವಾಗ ನಿನಗೆ ಚಿಂತೆ ಯಾಕೆ? ರಾಮು, ಒಂದೇ ಒಂದು ಸಲ ಅಮ್ಮ ಅಂದ್ಬಿಡು. ಈ ಪತ್ರವನ್ನು ಓದಿದ ರಾಮು ಅಮ್ಮ ಎಂದು ಜೋರಾಗಿ ಕಿರುಚುತ್ತಾ ಬಿಕ್ಕಳಿಸಿ ಅತ್ತ. ನೋಡಿ ಸ್ನೇಹಿತರೆ, ನಾವು ಈ ಗಡಿಬಿಡಿ ಬದುಕಿನಲ್ಲಿ ಎಲ್ಲರಿಗೂ ಅಷ್ಟೇ ಅಮ್ಮ ಅಂದರೆ ಅಸಡ್ಡೆ, ಅಮ್ಮ ಅಂದರೆ ತಿರಸ್ಕಾರ, ಅಮ್ಮ ಅಂದರೆ ವಿಪರೀತ ಸಲಿಗೆ. ಅಮ್ಮ ವಿನಾಕಾರಣಕ್ಕೆ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ತೀವಿ. ಬೇಡ, ನಾವ್ಯಾರು ರಾಮು ಆಗೋದು ಬೇಡ. ಇರುವಾಗಲೇ ತಂದೆ ತಾಯಿಯಂದ್ರನ್ನ ಗೌರವಿಸೋಣ. ಥ್ಯಾಂಕ್ ಯು.